ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ನಾನು ಇವಾಗ ನಿಮ್ಮನ್ನು ಕರ್ನಾಟಕದ ಜೋಗ್ ಫಾಲ್ಸ್ಗೆ ಕರ್ಕೊಂಡು ಬಂದಿದ್ದೀನಿ. ಈಗ ನಿಮಗೆ ಜೋಗ್ ಫಾಲ್ಸನ್ನು ವ್ಯೂ ಪಾಯಿಂಟನ್ನು ತೋರಿಸ್ತೀನಿ. ನಾನು ನಿಮಗೆ ಒಂದು ₹1,000 ಬಡ್ಜೆಟಲ್ಲಿ ಬೆಂಗಳೂರಿಂದ ಶಿವಮೊಗ್ಗ ಬರೋಕ್ಕೆ ಒಂದು ಟ್ರೈನ್ ರೂಟ್ ಹೇಳ್ತೀನಿ. ಬೆಂಗಳೂರು ಟು ತಾಳಗುಪ್ಪ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ತಾಳಗುಪ್ಪ ರೈಲ್ವೆ ಸ್ಟೇಷನ್ನಿಗೆ ನೈಟು ಟ್ರೈನ್ ಇರುತ್ತೆ. ಟ್ರೈನ್ ಹತ್ತಿದ್ರೆ ತಾಳಗುಪ್ಪ ರೈಲ್ವೆ ಸ್ಟೇಷನ್, ಇಲ್ಲಾಂದರೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಬರ್ಬೋದು. ಶಿವಮೊಗ್ಗದಿಂದ 5 ಗಂಟೆಗೆ ಒಂದು ಟ್ರೈನ್, 11 ಗಂಟೆಗೆ ಒಂದು ಟ್ರೈನ್ ಇದೆ ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ 90 ಕಿಲೋಮೀಟ್ರು ಜೋಗ್ ಫಾಲ್ಸ್. ತಾಳಗುಪ್ಪ ರೈಲ್ವೆ ಸ್ಟೇಷನ್ನಿಂದ ನಿಯರ್ 12 ಮತ್ತು 15 ಕಿಲೋಮೀಟ್ರ್ ಒಳಗೆ ಜೋಗ್ ಫಾಲ್ಸ್ ಇರುತ್ತೆ. ತಾಳಗುಪ್ಪ ರೈಲ್ವೆ ಸ್ಟೇಷನ್ನಿಂದ ಒಂದು ಬಸ್ ಹತ್ತಿದ್ರೆ ಒಂದು 15-20 ನಿಮಿಷದೊಳಗೆ ಜೋಗ್ ಫಾಲ್ಸ್ ಬರ್ಬೋದು. ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮುಂದೆ ಅಂತ ಚಿಕ್ಕದಾಗಿ ಒಂದು ಗೂಡಿತ್ತು, ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀವಿ. ಈಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈಗ ಕೆಳಗೆ ಹೋಗೋಕ್ಕೆ ಕೂಡ ರೋಡ್ ರೆಡಿ ಮಾಡ್ತಾ ಇದ್ದಾರಂತೆ. ಇದು ಶಿವಸಮುದ್ರ ಫಾಲ್ಸ್ ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದ ಕರೆಂಟ್ ತಯಾರಿ, ಅತಿ ದೊಡ್ಡ ಕರೆಂಟ್ ತಯಾರಿ ಈ ಜೋಗ್ ಫಾಲ್ಸಲ್ಲಿಯೇ ನಡೆಯುತ್ತೆ. ಇಲ್ಲಿ ಶಿವಸಮುದ್ರ ಫಾಲ್ಸ್ ಅಂತ ಇದೆ, ಅದರಲ್ಲಿ ಕರೆಂಟ್ ತಯಾರು ಮಾಡ್ತಾಯಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ಗೆ ಜಾಸ್ತಿ ಕರೆಂಟ್ ಬರುವುದು ಈ ಶಿವಸಮುದ್ರ ಫಾಲ್ಸಿಂದಾನೆ. ಇದನ್ನೇ ಜೋಗ್ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಇಲ್ಲಿ ಉಳ್ಕೊಳ್ಳೋಕ್ಕೂ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಈಗ ಇಷ್ಟು ದಿನ ಇಲ್ಲಿ ಇರಲಿಲ್ಲ. ಇಲ್ಲಿ ಮಯೂರ ಹೋಟ್ಲ್ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ತುಂಬ ಟೇಸ್ಟಾದ ಫುಡ್ಡು ಇಲ್ಲಿ ಕೊಡ್ತಾರಂತೆ. ಈ ವ್ಯೂ ಪಾಯಿಂಟ್ ನೋಡಬೇಕಾದ್ರೆ 2 ಕಣ್ಣು ಸಾಕಾಗ್ತಾ ಇಲ್ಲ. ನೋಡಿ, ರಾಜ ರಾಣಿ ಮತ್ತು ರೂರ, ಇನ್ನೊಂದು 4 ಇದೆ. ಇದು ಒಂದು ಕಾವೇರಿಯಲ್ಲಿ ಉಪನದಿ, ಶರಾವತಿ ನದಿ ಅಂತ. ಆ ಕಡೆ ಮನೆಯೆಲ್ಲ ಇದೆ ನೋಡಿ. ಇದು ಒಂಥರ ಫಾಲ್ಸ್ ಹತ್ರ, ಫಾಲ್ಸ್ ಮೇಲೆ ರಿವರ್ ಹತ್ರ ಮನೆ. ಆ ಮನೆಯಲ್ಲಿದ್ದರೆ ಈ ಮಳೆ ಬಂದರೆ, ಜಾಸ್ತಿ ನೀರು ಬಂದರೆ ಅಲ್ಲಿರೋಕ್ಕೆ ಅಷ್ಟೇ ಸುಂದರವಾಗಿರುತ್ತೇನೋ. ನನಗಂತೂ ಅಷ್ಟು ಭಯ ಆಗತ್ತೆ. ಆ ಕಡೆ ಬಂದರೆ ಆ ಮನೆಯೆಲ್ಲ ನೋಡ್ಬೋದೇನೋ. ಒಂದು ದಿನ ಅದನ್ನು ತೋರಿಸ್ತೀನಿ. ಇವಾಗ ಇಲ್ಲಿ ಮೇಲೆ ಮುಂಗಾರು ಮಳೆ ಶೂಟಿಂಗ್ ನಡೀತು. ಇಲ್ಲಿ ಲಾಸ್ಟಲ್ಲಿ ಒಂದು ಮೊಲನ ಅಲ್ಲಿ ಊತಾಕ್ತಾ ಇದ್ದಾರೆ ಗಣೇಶ್ ಅವರು. ಆ ಥರ ಒಂದು ಸೀನ್ ಬಂತು ಇಲ್ಲಿ. ಮುಂಗಾರು ಮಳೆ ಫಿಲಿಮ್ ಅಷ್ಟು ದೊಡ್ಡದಾಗಿ ಓಡಿತ್ತು. ಇಲ್ಲಿ ನೋಡಿ ಹೆಂಗಿದೆ, ನೋಡೋಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ತುಂಬ ದಿನದಿಂದ ನಿಮ್ಮನ್ನು ನಮ್ಮ ಜೋಗ್ ಫಾಲ್ಸ್ಗೆ ಕರ್ಕೊಂಡು ಬರಬೇಕು ಅಂತ ಆಸೆ ಇತ್ತು. ಒಂದು ವೀಡಿಯೋ ಆಗಬೇಕು ಅಂತ. ಇದು ದೊಡ್ಡ ಒಂದು 10 ನಿಮಿಷ ವೀಡಿಯೋ ಆಗ್ತಾ ಈಗ ವೀಡಿಯೋ ಹಾಕಿದ್ದೀನಿ ನೋಡಿ. ಕೆಳಗೆ ಹೋಗಿ ನೋಡಿದ್ರೆ ತುಂಬ ನೀರು ತುಂಬ ಸುಂದರವಾಗಿರುತ್ತೆ. ಹೋಗೋಕ್ಕೆ ಇನ್ನೂ ದಾರಿ ರೆಡಿ ಆಗ್ತಾ ಇಲ್ಲ. ಇವಾಗ ಇದನ್ನು ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇನ್ನೂ 1-2 ವರ್ಷ ಆಗತ್ತೆ ಅಂತ ಕಾಣುತ್ತೆ. ಇಲ್ಲಿ ಪೂರ್ತಿ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಯಂಕಾಲ 4 ಗಂಟೆ ಮೇಲೆ ಬರಬೇಡಿ, ಫುಲ್ಲು ಫಾಗ್ ಮುಚ್ಚೋಗುತ್ತೆ. 4 ಗಂಟೆ ಮೇಲೆ ನೀವು ಬಂದ್ರೂ ಏನು ನೋಡೋಕ್ಕಾಗೋದಿಲ್ಲ. ಇಲ್ಲಿ ಜನನೂ ಜಾಸ್ತಿ ಬರೋದು 4 ಗಂಟೆ ಮೇಲೇ. ಫುಲ್ಲು ರಶ್ ಆಗಿಬಿಡುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ನೀವು ಆದಷ್ಟು ಬೆಳಗ್ಗೆಯಿಂದ ಬಂದರೆ ಮಳೆ ಇಲ್ಲದೇ ಇದ್ದರೆ ನೋಡೋಕ್ಕೆ ಇನ್ನೂ ತುಂಬ ಸುಂದರವಾಗಿರುತ್ತೆ. ಸ್ವಲ್ಪ ಮಳೆ, ಯಾವಾಗಲೂ ಮಳೆ ಬೀಳ್ತಾನೇ ಇರುತ್ತೆ. ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಬಂದಿರೋದು ಬೆಳಿಗ್ಗೆ 11 ಗಂಟೆ ಹಂಗೆ.
11 ಗಂಟೆ ಕೂಡ ಇನ್ನೂ ಬಿಸಿಲಿಲ್ಲ ನೋಡಿ ಹೆಂಗಿದೆಯಾ. ಸ್ವಲ್ಪನೇ ಬಿಸಿಲು, ಜಾಸ್ತಿ ಜನ ಏನು ಇಲ್ಲ ನಾನು ಬಂದಿರುವಾಗ. ಸಾಯಂಕಾಲ ಆದಮೇಲೆ ತಿರ್ಗೋಕ್ಕೆ ಕೂಡ ಜಾಗ ಇರಲ್ಲ. ನಾನು ಬಂದಿರೋದು ಕಾರಲ್ಲಿ. ಅಲ್ಲಿ ನೋಡಿ ಮನೆ ಮೇಲೆ ಅಷ್ಟು ನೀರು ಬರುವಾಗ ಮನೆಯಲ್ಲಿ ಹೆಂಗಿರೋದು. ಆದರೆ ಸುಂದರವಾಗಿರುತ್ತೆ ಅಂತ ಒಂದು ಇದು ಇರುತ್ತೆ. ಮೇಲೆ ಒಂದು ಡ್ಯಾಮ್ ಇದೆ ಅಂತೆ. ಆ ಡ್ಯಾಮಲ್ಲಿ ಫುಲ್ ಆದಮೇಲೆ ನೀರು ಓಪನ್ ಮಾಡಿ ಬಿಡುತ್ತಾರಂತೆ. ಆವಾಗ ಇನ್ನೂ ತುಂಬ ಸುಂದರವಾಗಿರುತ್ತೆ ಅಂತ ಒಂದು ಅನಿಸಿಕೆ. ನಾನು ಬರುವಾಗ ಅಷ್ಟು ನೀರಿಲ್ಲ, ಸುಮಾರಾಗೇ ಇತ್ತು ನೀರು. ಇವಾಗ ನೋಡಿ ರಾಜ ರಾಣಿ ರೂರ ಇನ್ನೊಂದು ಹೆಸರು ಹೇಳಿದ್ರು, ಅದೇನೋ ಜ್ಞಾಪಕ ಬರ್ತಾ ಇಲ್ಲ. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರೂಮ್ ಎಲ್ಲ ಅವೈಲಬಲ್ ಆಗುತ್ತೆ ಇನ್ನೊಂದು 2 ವರ್ಷ ಮೇಲೆ. ಈಗ ಕಟ್ತಾ ಇದ್ದಾರೆ, ಒಂದು ಹೋಟೆಲ್ ಕಟ್ತಾ ಇದ್ದಾರೆ. ಇಲ್ಲೇನೋ ಒಂದು ನೈಟ್ ಉಳ್ಕೊಳ್ಳೋಕ್ಕೆ ರೂಮ್ಗಳು ಕಟ್ತಾ ಇದ್ದಾರಂತೆ. ಮುಂದೆ ಇನ್ನೊಂದು 2 ವರ್ಷ ಬಿಟ್ಟು ಬಂದರೆ ಅತಿ ಸುಂದರವಾದ ಜಾಗ ಇದು. ಬಡ್ಜೆಟ್ ಪ್ಲಾನ್ ಅಂದರೆ ಒಂದು 1000 ರೂಪಾಯಿ ತಗೊಂಡು ಟ್ರೈನಲ್ಲಿ ಬಂದುಬಿಟ್ರೆ ಒಂದು ದಿನ ಪೂರ್ತಿ ಇಲ್ಲಿ ಟೈಮ್ ಪಾಸ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬೋದು. ಮತ್ತು ಈ 1000 ರೂಪಾಯಿಯಲ್ಲಿ ಜೋಗ್ ಫಾಲ್ಸ್ ಮಾತ್ರ. ಕಾರಲ್ಲಿ ಬಂದರೆ ಇಲ್ಲಿಂದ ಒಂದು 70 ಕಿಲೋಮೀಟ್ರು ಮುರುಡೇಶ್ವರ ಐತೆ. ಅಲ್ಲಿಂದ ಇದು ಗೋಕರ್ಣ ಐತೆ, 140 ಕಿಲೋಮೀಟ್ರ್ ಗೋಕರ್ಣ. ಉಡುಪಿ ಹತ್ರನೇ ಇದೆ, ಅದು ಒಂದು 80ಇಂದ 100 ಕಿಲೋಮೀಟ್ರ್ ಒಳಗೆ ಇರುತ್ತೆ. ಸಿಗಂದೂರು ಅಂತ ಒಂದು ಊರಿದೆ, ಅದು ಒಂದು 70 ಕಿಲೋಮೀಟ್ರ್ ಇದೆ ಸಿಗಂದೂರು. ಆ ಥರ ಟೂರಿಸ್ಟ್ ಪ್ಲೇಸ್ ಇರುವ ಜಾಗ ಇದು. ನೀವು ನೋಡಬೇಕಂದ್ರೆ ಒಂದು 3-4 ದಿನ ಟೈಮ್ ಮಾಡಿಕೊಂಡು ಒಂದು ಕಾರ್ ತಗೊಂಡು ಬಂದುಬಿಟ್ರೆ ಎಲ್ಲ ಟೂರ್ ಸ್ಪಾಟನ್ನು ನೋಡ್ಬೋದು. ಅಷ್ಟೇ ಸುಂದರವಾದ ಜಾಗ ಈ ಜೋಗ್ ಫಾಲ್ಸ್. ಫಸ್ಟ್ ಇಲ್ಲಿ ಬಂದುಬಿಟ್ಟು ಆಮೇಲೆ ಬೇರೆ ಟೂರೆಲ್ಲ ಪ್ಲ್ಯಾನ್ ಮಾಡಿ. ಸಾಯಂಕಾಲ ಆದಮೇಲೆ ಇಲ್ಲಿ ಅಷ್ಟು ಸುಂದರವಾಗಿ ಕಾಣಲ್ಲ. ದೂರ ಇರುವುದು ರಾಜ ರಾಣಿ ಮತ್ತು ರೋವರು ಇನ್ನೊಂದು ಫಾಲ್ಸು. ಈ ಶರಾವತಿ ನದಿ ಮೇಲಿಂದ ಶರಾವತಿ ನದಿ ಹರಿಯುತ್ತಾ ಇರೋದು. ನಾವೆಲ್ಲ ಕಾವೇರಿ ನದಿ ಅಂತ ಅಂದ್ಕೊಳ್ತೀವಿ, ಅದು ಕಾವೇರಿ ನದಿ ಅಲ್ಲ, ಶರಾವತಿ ಅಂತ. ಕಾವೇರಿಯಿಂದ ಬಂದು ಕಾವೇರಿ ಜೊತೆ ಕಲಿಯುತ್ತೆ ಅದು. ನೋಡಿ ಫ್ರೆಂಡ್ಸ್, ಇಷ್ಟು ಸುಂದರವಾದ ಜಾಗವನ್ನು ನಿಮಗೆ ತೋರಿಸಿದ್ದೀನಿ. ನನ್ನ ಸಂತೋಷಕ್ಕೋಸ್ಕರ ನಿಮಗೆ ಇದನ್ನು ತೋರಿಸಿದ್ದೀನಿ. ವೀಕೆಂಡ್ ಟೈಮಲ್ಲಿ ನೋಡಿ, ಇವರೆಲ್ಲ ಆಫೀಸ್ ಕೆಲಸ ಮಾಡೋವರೆಲ್ಲ ಬಂದಿದ್ದಾರೆ. ಫಾರಿನ್ ಟೈಪ್ ಆಗಿಬಿಟ್ಟಿದೆ. ಜೋಗ್ ಫಾಲ್ಸ್ ಎಲ್ಲ ನಯಾರ ಫಾಲ್ಸ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನಸ್ಸಲ್ಲಿ ಇರುವ ಮಾತನ್ನು ನಮಗೆ ಹೇಳಿ ಕಮೆಂಟ್ಸ್ ಮುಖಾಂತರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೊಡ್ಡ ವೀಡಿಯೋಗೆ ಎಲ್ಲ ಹಾಕಬೇಕು ಅಂತಲೇ ನನ್ನ ಆಸೆ. ಕೆಲವು ದಿನದಿಂದ ವೀಡಿಯೋ ಆಗ್ತಾ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.